ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಭಾಜಂ ದ್ರಹಜಮಹಮಮೇಜಂ ಧೇಜಮಾಮ್ನಾ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸದಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಚತುರ್ಥಾಧ್ಯಾಯ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ ಪರೀಕ್ಷಿತ್ ರಾಜನ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಯಾಕೆ ಕೃಷ್ಣ ತಾನು ಉದ್ಧವರನ್ನ ಉಳಿಸಿದ? ಅವನ ಸಂಕಲ್ಪ ಯಾಕೆ ಹಾಗೆ ಬಂತು? ಎಲ್ರೂ ಹೋಗ್ಲಿ, ಉದ್ಧವರ್ ಮಾತ್ರ ಉಳಿಲಿ, ನಾನು ಹೊರಟು ಬಿಡ್ತೀನಿ ಅಂತ. ಈ ತರಹದ ಸಂಕಲ್ಪ ಯಾಕೆ ಉದ್ಧವರ ಮೇಲೆ ಬಂತು ಅಂದಾಗ ಅದನ್ನ ತಿಳಿಸ್ತಾ ಈ ಶ್ಲೋಕವನ್ನ ಹೇಳ್ತಾರೆ. 30ನೆಯ ಶ್ಲೋಕ. ಅಸ್ಮಾಲ್ಲೋಕಾತ್ ಉಪರತೆ ಮಜಿಜ್ಞಾನಂ ಮದಾಶ್ರಯಂ ಅರ್ಹತ್ಯುದ್ಧವ ಏವಾದ್ಧಾ ಸಂಪ್ರತ್ಯಾತ್ಮವತಾಂ ವರಹ. ಈ ಶ್ಲೋಕದಲ್ಲಿ ಕೊನೆಗೆ ವರಹ ಅಂತ ಶಬ್ದ ಇದೆ. ಆ ಶಬ್ದದ ಬದಲು ಪರಹ ಅಂತಾನು ಕೆಲವು ಕಡೆ ಸಿಗುತ್ತೆ. ಈ ಶ್ಲೋಕದ ಅರ್ಥ ಇಷ್ಟು. ಕೃಷ್ಣ ಹೇಳ್ತಾರೆ, ನಾನು ಭೂಲೋಕದಿಂದ ಹೊರಟು ಬಿಡ್ತೀನಿ. ಹೊರಟಾದ್ಮೇಲೆ ಚಂದ್ರಗೆ ಉಪದೇಶ ಮಾಡೋರು ಯಾರಿದ್ದಾರೆ? ಯಾಕಂದ್ರೆ ನಾನು ಇರೋವರೆಗೂ ನಾನು ಉಪದೇಶ ಕೊಡ್ತೀನಿ. ನಾನು ಪರಂಧಾಮ ಗೈದ್ಮೇಲೆ ಯಾರು ಉಪದೇಶ ಕೊಡ್ಬೇಕು? ದೊಡ್ಡ ಜ್ಞಾನಿಗಳು ಬೇಕಲ್ಲ. ಅದಕ್ಕೆ ಆತ್ಮಜ್ಞಾನಿಗಳಲ್ಲಿ, ಅದು ಏನು ಜ್ಞಾನಿಗಳು ಅಂದ್ರೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋರಾಗ್ಬೇಕು. ನಂತರ ಭೂಮಿಯಲ್ಲಿ ಉಪದೇಶ ಕೊಡ್ಲಿಕ್ಕೆ ನನ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಯಾರು? ಅದ್ರಲ್ಲಿ ಯಾರು ಶ್ರೇಷ್ಠರು? ನಾನ್ ಹೇಳೋದು ಅದು ಉದ್ಧವ ಮಾತ್ರ. ದೇವರಿಗೆ ಮನಸ್ಸಿಗಿದೆ ತನ್ನ ಬಗ್ಗೆ ತಿಳ್ಕೊಂಡಿರೋರಲ್ಲಿ ಶ್ರೇಷ್ಠ ಉದ್ಧವ ಅಂತ. ಇಷ್ಟಿದ್ಮೇಲೆ ಮುಗಿತಾನೆ. ಆದ್ರಿಂದಲೇ ಸಂಕಲ್ಪ. ಹಾಗಾಗಿ ಉದ್ಧವರನ್ನ ಭೂಮಿ ಮೇಲೆ ಇರ್ಲಿ ಅಂತ ದೇವರ ಸಂಕಲ್ಪನೆ ಹಾಗಿತ್ತು. ಹಾಗಾಗಿ ನನ್ನ ಬಗ್ಗೆ ಏನು ದಿವ್ಯವಾದ ಉಪದೇಶ ಇದೆ ಅದನ್ನೆಲ್ಲ ಕೊಡ್ಲಿಕ್ಕೆ ಇವರೇ ಯೋಗ್ಯರು. ಹಾಗಾಗಿ ಉದ್ಧವರನ್ನ ಇಲ್ಲೇ ಬಿಡ್ಬೇಕು ಅಂತ ಕೃಷ್ಣನ ಸಂಕಲ್ಪ ಇತ್ತು ಅಂತ. ಹಾಗಾದ್ರೆ ದೇವರ ಸಂಕಲ್ಪ ಉದ್ಧವರು ಇರ್ಬೇಕು ಅಂತಿದೆ. ಹಾಗಾಗಿತ್ತು. ಸರಿ, ಅದೇನು ಆತ್ಮಜ್ಞಾನಿಗಳಲ್ಲಿ ಉದ್ಧವರು ಮಾತ್ರ ಶ್ರೇಷ್ಠನ? ಆ ಕಾಲದಲ್ಲಿ ಯಾರು ಇರ್ಲಿಲ್ವಾ ಉದ್ಧವರ ತರ? ಎಷ್ಟು ತಿಳ್ಕೊಂಡಿರೋರಿದ್ರು. ಆದ್ರೆ ಉದ್ಧವರ್ಗ್ ಮಾತ್ರ ಯಾಕೆ ಈ ಸ್ಥಾನಮಾನ ಅಂದ್ರೆ ದೇವರ ನಿರ್ಣಯ ಮಾಡ್ತಾರೆ. ಯಾಕೆ ಈ ಉದ್ಧವ ಇರ್ಲಿ ಇಲ್ಲಿ ಅಂದ್ರೆ ಮುಂದಿನ ಶ್ಲೋಕದಲ್ಲಿ ಅದನ್ನ ತಿಳಿಸ್ತಾರೆ. ಆದ್ರೆ ಈ ಶ್ಲೋಕಕ್ಕೆ ಅರ್ಥ ಮಾಡ್ಬೇಕಾದ್ರೆ ಮತ್ತೆ ತಪ್ಪು ಅರ್ಥ ಮಾಡಿದ್ದಾರೆ ಕೆಲವರೆಲ್ಲ. ಆಗ ಮತ್ತೆ ಆಚಾರ್ಯರು ಬೇಕಾಯ್ತು.
ಆಚಾರ್ಯರು ಅದಕ್ಕೆ ಅರ್ಥ ಬರ್ದಿದ್ದಾರೆ, ಟಿಪ್ಪಣಿಕಾರರು ಇದನ್ನ ಬಿಡಿಸಿದ್ದಾರೆ, ಅದೇನ್ ಅರ್ಥ ಬರ್ದಿದ್ದಾರೆ, ಏನ್ ನಿರೂಪಣೆ ಮಾಡಿದ್ದಾರೆ ಅನ್ನೋ ಶ್ಲೋಕ ಇದು. 31ನೇ ಶ್ಲೋಕ. ನೋದ್ಧವೋ ಅಣ್ವಪಿ ಮನ್ಯೂನೋ ಯದ್ಗುಣೈಃ ನಿರ್ಜಿತ ಪ್ರಭುಃ ಅತೋ ಮದ್ವತ್ ಪುನರ್ಲೋಕಂ ಗ್ರಾಹಯನ್ ಇಹ ತಿಷ್ಠತು. ಈ ಶ್ಲೋಕದ ಮೇಲ್ನೋಟ ಅರ್ಥ ಏನು? ಅವ ಈ ಶ್ಲೋಕವನ್ನ ನೋಡ್ತೀವಿ, ಅರ್ಥ ಆದ್ರೆ ಹೇಗ್ ಅರ್ಥ ಆಗತ್ತೆ ಅದನ್ನ ಗಮನಿಸಿದ್ರೆ ಇಷ್ಟ ಅರ್ಥ ಆಗತ್ತೆ. ಏನು, ನಾನು ಯಾಕೆ ಉದ್ಧವರನ್ನ ಭೂಮಿ ಮೇಲೆ ಇರ್ಲಿ, ನಾನು ಹೋದ್ಮೇಲೂ ಕೂಡ ಅಂತ ನಾನು ಯಾಕೆ ಬಯಸ್ತೀನಿ ಅಂದ್ರೆ, ಕೃಷ್ಣ ಹೇಳ್ತಾ ಇರೋದು, ಉದ್ಧವ ನನಗಿಂತ ಕಡಿಮೆ ಅಲ್ವೇ ಅಲ್ಲ, ನನ್ ಸಮಾನ ಅವನು ಅಂತ ಕೃಷ್ಣ ಹೇಳೋ ಮಾತು. ನಾ ಉದ್ಧವ ಮನ್ಯೂನಃ, ನನಗಿಂತ ಅವ್ನು ನ್ಯೂನ ಅಲ್ಲ, ಕಡಿಮೆ ಅವನಲ್ಲ. ಅಣ್ವಪಿ, ಸ್ವಲ್ಪನೂ ಕೂಡ, ಏನ್ ಸ್ವಲ್ಪವಾದ್ರೂ ನನಗಿಂತ ಅವನು ಕಡಿಮೆ ಅಂದ್ರೆ ಒಪ್ಕೊಳ್ಬಹುದಿತ್ತು, ಆದ್ರೆ ಸ್ವಲ್ಪನೂ ನನಗಿಂತ ಕಡಿಮೆ ಅಲ್ಲ ಅವನು, ನನಗ್ ಸಮಾನವಾಗಿರೋನು ಉದ್ಧವ. ಹಾಗಾಗಿ ನಾನು ಭೂಮಿಯಲ್ಲೇ ಉಪದೇಶ ಕೊಡದೆ ಹೊರಟಾಗ, ಪರಂಧಾಮಗೈದಾಗ ಆ ಸ್ಥಾನವನ್ನ ತುಂಬ್ಲಿಕ್ಕಿರೋನು ಉದ್ಧವ ಮಾತ್ರ. ಯಾಕೆ, ನನಗೆ ಸಮಾನ, ಒಂದು ಅಣುವಿನಲ್ಲೂ ಕೂಡ ಭೇದ ಇಲ್ಲ. ಭೇದ ಅಂದ್ರೆ ಈ ಗುಣಗಳಲ್ಲಾಗಬಹುದು, ನನಗಿಂತ ಅವನಲ್ಲಿ ಸ್ವಲ್ಪನೂ ಭೇದ ಇಲ್ಲ, ನನಗಿಂತ ಸ್ವಲ್ಪನೂ ಕಡಿಮೆ ಅಲ್ಲ ಅವನು ಅಂತ. ಈ ಅಂಶದಲ್ಲಿ ಇಬ್ರು ಒಂದೇ ಅಂತ ಅರ್ಥ ಅಲ್ಲ, ಆದ್ರೆ ಸ್ವಲ್ಪನೂ ಅವ್ರು ನನಗಿಂತ ಕಡಿಮೆ ಅಲ್ಲ. ಯದ್ಗುಣೇ ನಿರ್ಜಿತ ಪ್ರಭು, ಯಾಕೆಂದ್ರೆ ಈ ಉದ್ಧವ ನನ್ನ ವಶೀಕರಣ ಮಾಡ್ಕೊಂಡ್ಬಿಟ್ಟಿದ್ದಾನೆ. ದೇವರನ್ನ ವಶೀಕರಣ ಮಾಡ್ಕೊಳ್ಳೋದು ಅಂದ್ರೆ ಅದಕ್ಕೊಂದು ತಾಕತ್ ಬೇಕು, ಅದಿತ್ತು ಉದ್ಧವರಲ್ಲಿ. ಅವನು ನನ್ನ ವಶ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಆದ್ರಿಂದ ಅವನೇ ಇರ್ಬೇಕು ಈ ಭೂಲೋಕದಲ್ಲಿ ಅಂತ ನನ್ನ ಸಂಕಲ್ಪ. ಯಾಕೆಂದ್ರೆ ನಾನು ಹೇಗೆ ಲೋಕವಕ್ಕೆ ಉಪದೇಶ ಕೊಟ್ಟು ಉದ್ಧಾರ ಮಾಡ್ತೀನೋ ಅಷ್ಟೇ ಸಮರ್ಥವಾಗಿ ಉದ್ಧವ ತಾನು ಉಪದೇಶ ಕೊಟ್ಟು ಉದ್ಧಾರ ಮಾಡ್ತಾನೆ. ಹಾಗಾಗಿ ಆ ಉದ್ಧವ ಇಲ್ಲೇ ಇರ್ಲಿ ಭೂಮಿ ಮೇಲೆ ಅಂತ ಕೃಷ್ಣನ ಸಂಕಲ್ಪ ಹೀಗಿತ್ತು. ಅತಃ ಮದ್ವತ್, ನನ್ನಂತೆ ಅವನು ಉಪದೇಶ ಕೊಡ್ತಾನೆ, ನನಗಿಂತ ಸ್ವಲ್ಪನೂ ಕಡಿಮೆ ಇಲ್ಲ ಅವನು. ಹಾಗಾಗಿ ಲೋಕಂ ಗ್ರಾಹಯನ್, ಇಡೀ ಲೋಕಕ್ಕೆ ಉಪದೇಶ ಕೊಡ್ತಾ ಕೊಡ್ತಾ ಇಹ ತಿಷ್ಠತು, ಈ ಭೂಮಿ ಮೇಲೆ ಇರ್ಲಿ ಅಂತ. ಇದು ದೇವರ ಸಂಕಲ್ಪ ಆಯ್ತು. ನಮ್ಗೆ ತಕ್ಷಣ ಹೊಳೆಯೋದೇನು, ಈ ಶ್ಲೋಕ ಕೇಳಿದ ಕೂಡಲೇ ಕೇಳಲಿಕ್ಕೇನೋ ಚೆನ್ನಾಗಿದೆ. ಏನು, ಕೃಷ್ಣ ತಾನು ಹೋದ್ರು ತನ್ನ ಸ್ಥಾನವನ್ನ ತುಂಬ್ಲಿಕ್ಕೆ ಒಬ್ಬನ ಬೇಕಾಗಿತ್ತು, ಹಾಗಾಗಿ ಉದ್ಧವರನ್ನಿಟ್ಟ, ಉದ್ಧವರ ಮುಖಾಂತರ ಜಗತ್ತಿಗೆ ತತ್ವಜ್ಞಾನ ಹಂಚಿದ. ಇದು ವಿಷಯ. ಆದ್ರೆ ನಮಗ್ ಸಮಸ್ಯೆಗೆ ಬರೋದು, ಈಗ ಯಾರೋ ಬೇರೆಯವ್ರದ್ದಾದ್ರೆ ಬೇರೆ ವಿಷಯ. ಈಗ ಯಾರೋ ಒಬ್ರು ಗುರುಗಳಿದ್ರು, ನನ್ ಕತೆ ಮುಗೀತು, ನನ್ ಶಿಷ್ಯ ಏನು ಮುಂದುವರಿಸ್ತಾನೆ, ನನ್ ಸ್ಥಾನದಲ್ಲಿತ್ತು, ಆ ಒಪ್ಕೊಳ್ಳೋಣ, ಯಾಕೆ ಉತ್ತರಾಧಿಕಾರಿ ಅವ್ನು ಮುಂದುವರಿಸ್ತಾನೆ ಮುಂದಕ್ಕೆ. ಆದ್ರೆ ಉತ್ತರಾಧಿಕಾರಿ ಅಲ್ಲಿ ಅಧಿಕಾರ ಇದೆ, ಅಲ್ಲಿ ಒಬ್ಬ ಬರ್ತಾನೆ ಪದವಿಗೆ, ಒಬ್ಬ ಹೋಗ್ತಾನೆ, ಇನ್ನೊಬ್ಬ ಬರ್ತಾನೆ, ವಾಪಸ್ಸು ಮುಂದುವರಿತಾ ಹೋಗುತ್ತೆ. ಇದು ಅಲ್ಲಿನ ಒಂದು ಸಂದರ್ಭ. ಆದ್ರೆ ಕೃಷ್ಣನ್ ಪದವಿಗೆ ಬರೋದೊಬ್ರು, ಅವ್ರು ಉಪದೇಶ ಮಾಡೋದು, ಇದು ಸಾಧ್ಯ ಇಲ್ಲ. ಯಾಕೆ, ದೇವ್ರು ಒಬ್ನೇ, ಅವನ್ ಎಂದಿಗೂ ಬದಲಾಗಲ್ಲ. ಇನ್ನು ದೇವರಿಗೆ ಸಮಾನನ, ಇದೇಗ್ ಸಾಧ್ಯ? ದೇವರೇ ಸರ್ವೋತ್ತಮ, ಅವನಿಗೆ ಸಮಾನನಾದ ವ್ಯಕ್ತಿ ಯಾರೂ ಇಲ್ಲ, ಇನ್ಮೇಲೆ ಅವನಿಗಿಂತ ಹೆಚ್ಚಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮಿ ಅಂತ ಹೇಳ್ತಾರೆ ನಖಸ್ತುತಿಯಲ್ಲಿ. ಲಕ್ಷ್ಮೀಕಾಂತನ ಸಮಾನನಾದ ವ್ಯಕ್ತಿ ಹುಡುಕಿದ್ರು ಕೂಡ, ಸುತ್ತಲೂ ಮುತ್ತಲು ಎಲ್ಲಾ ಕಡೆ ಹುಡುಕಿದ್ರು, ಆ ದೇವರಿಗೆ ಸಮಾನನಾದ ವ್ಯಕ್ತಿ ಮಾತ್ರ ಸಿಗಲ್ಲ ಅಂತ. ಇದು ಘಂಟಾಘೋಷ ವಾಕ್ಯ, ಆಚಾರ್ಯರ ವಾಕ್ಯ. ಆದ್ರೆ ಇಲ್ಲಿ ಹೇಳ್ತಾರೆ ಕೃಷ್ಣನೇ ಸಾಕ್ಷಾತ್ ಆಗಿ, ನನಗೂ ಆ ಉದ್ಧವನ್ಗೂ ಚೂರು ಒಂದು ಪರಮಾಣು ಕೊನೆ ಭಾಗ ಸಿಗತ್ತಲ್ಲ, ಚಿಕ್ಕ ವಸ್ತು, ಆ ಅಣುವಷ್ಟು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇದಕ್ಕೂ ಅದಕ್ಕೂ ಹೇಗೆ ವಿರೋಧ ಬಂತಲ್ವಾ ಅಂತ ಪ್ರಶ್ನೆ ಸಹಜವಾಗಿ ಬರುತ್ತೆ. ಅದನ್ನ ಕೃಷ್ಣನೇ ಹೇಳಿದ್ದು, ಏನೋ ಬೇರೆಯವ್ರು ಹೇಳಿದ್ದ ಸರಿ, ಕೃಷ್ಣನೇ ಹೇಳ್ಕೊಂಡಿದ್ದಾನೆ ಉದ್ಧವನ ಸಾಮ್ಯವನ್ನ ತಾನೇ.
ಹಾಗಾಗಿ ಇದನ್ನ ಹೇಗ್ ಕೂಡ್ಸೋದು ಅಂತ ಒಂದು ದೊಡ್ಡ ಪ್ರಶ್ನೆ. ಇದಕ್ಕೆ ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ರಂತಾರೆ ಏನಂತಾರೆ, ಅದು ಕೃಷ್ಣನೇ ಹೇಳಿದ್ನಲ್ವಾ, ನನಗೆ ಮತ್ತೆ ಉದ್ಧವನಿಗೆ ಸಮಾನತೆ ಇದೆ, ಚೂರು ಅಣು ರೂಪದಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಅಂತೇನ್ ಹೇಳಿದ್ನಲ್ಲ, ಅದು ಒಪ್ಲೇಬೇಕು, ಅದು ಸರಿಯಾಗೇ ಇದೆ ಮಾತು ಅಂತ ಹೇಳೇ ಬಿಟ್ರು ಒಬ್ರು. ಏನಿದು ಸಿದ್ಧಾಂತ, ಅದವ್ರ ಸಿದ್ಧಾಂತನೇ ಹಾಗೇನ್ ಮಾಡೋದು, ದೇವರಿಗೆ ಸಮಾನನೇ ಉದ್ಧವ, ಅದರಲ್ಲೇನಿದೆ, ಕೃಷ್ಣನಿಗೆ ಸಮಾನ. ಅದ್ ಹೇಗೆ ಹೇಳ್ತೀರಿ ನೀವು, ಕೃಷ್ಣನಿಗೆ ಸಮಾನ ಅಂತ ಹೇಗ್ ಹೇಳ್ತೀರಿ? ಕೃಷ್ಣನ್ ಮಾತೇ ಇಲ್ವಾ? ಅವನೇ ಹೇಳ್ಕೊಂಡ್ಮೇಲೆ ನೀವೇನ್ ಪ್ರಶ್ನೆ ಮಾಡೋದು? ಭಾಗವತಲ್ಲಿ ಸ್ಪಷ್ಟವಾಗಿದೆ ಮಾತು ಒಂದು. ಇನ್ನೊಂದು, ಎರಡನೇದು ಅನ್ಸೋದೇನು, ಅದು ಉದ್ಧವನ ಮೇಲೆ ಜಾಸ್ತಿ ಪ್ರೀತಿ, ಅದಕ್ಕೆ ನಂತರನೇ ಇವನು ಅಂತ. ಈಗ ಯಾರೋ ದೊಡ್ಡ ವಿದ್ವಾಂಸರು ಬರ್ತಾರೆ, ಚಿಕ್ಕ ವಿದ್ವಾಂಸರನ್ನ ಹೊಗಳುತ್ತಾರೆ, ಇವನ್ ನಂತರನೇ ಅಂತ. ನಂತರನೇ ಇವನು ಅಂದ್ರೆ ಯಾಕೆ ಹೇಳ್ತಾರೆ? ಒಂದ್ ಚಿಕ್ಕ ವಿದ್ವಾಂಸ ಅವ್ನ ಮೇಲ್ ಬರ್ಲಿ, ಇನ್ನು ಅವನಿಗೊಂದು ಉಜ್ವಲವಾದ ಭವಿಷ್ಯ ಸಿಗ್ಲಿ. ಹೀಗೆ ಯಾವ್ದೇ ಗುರು ಶಿಷ್ಯನನ್ನ ಹೊಗಳ್ಬೇಕಾದ್ರೆ ಈ ನಿಟ್ಟಿನಲ್ಲೇ ಹೊಗಳ್ತಾರೆ. ಅದು ಇದ್ರಲ್ಲಂತೂ ವಾಸ್ತವ ಹೊಗಳಿದ್ದೇ ಇದು. ಯಾಕೆ ಉದ್ಧವ ಕೃಷ್ಣನಿಗೆ ಸಮಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಉದ್ಧವರಿಗಿಂತ ಎಷ್ಟು ಮೇಲಕ್ಕಿರೋರೆಲ್ಲ ಇದ್ದಾರೆ. ಅಷ್ಟೇ ಅಲ್ಲದೆ ಕೃಷ್ಣನಿಗೆ ಸಮಾನ ಅಂತ ಅದು ಯಾರು ಕೂಡ ಇಲ್ಲ, ಅದು ಶಾಸ್ತ್ರದಲ್ಲೇ ಇರೋ ವಿಷಯ. ಅಂಥದ್ಮೇಲೆ ಇಲ್ಲಿ ಕೃಷ್ಣ ತಾನು ಉದ್ಧವನನ್ನ ಹೊಗಳುತ್ತಾರೆ ಅಂದ್ರೆ ಏನಂತ, ಅದು ಪ್ರಶಂಸೆಗೆ ಅಂತ, ಹೊಗಳಕ್ಕೆ ಅಷ್ಟೇ ಅನ್ನೋದು ಸ್ಪಷ್ಟ. ಆದ್ರೆ ಇದನ್ನ ಬಿಡಿಸಿದ್ ಯಾರು? ಆಚಾರ್ಯರು ಬಿಡಿಸ್ತಾರೆ. ಇದು ಪ್ರೀತಿಯಿಂದ ಪ್ರಶಂಸೆ ಮಾಡಿದ್ದಷ್ಟೇ, ಹೊಗಳಿದ್ದಷ್ಟೇ ಹೊರತು ಉದ್ಧವರನ್ನ ನಂತರನೇ ಉದ್ಧವ ಅಂದ್ರೆ ನನಗ್ ಸಮಾನ ಅಂತ ಕೃಷ್ಣ ಹೇಳಿದ ಮಾತಿನ ಅಭಿಪ್ರಾಯ ಅಲ್ಲ. ಎಷ್ಟೋ ಸಲ ಹೀಗೆ ಹೇಳ್ದಾಗ ಶಬ್ದಗಳನ್ನ, ಅಯ್ಯೋ ಅವರೇ ಹೇಳ್ಬಿಟ್ರು, ಈಗ ಅವರೇ ಹೇಳ್ಬಿಟ್ರು, ಅವ್ರ ಹಾಗೆ ಹೇಳಲಿಲ್ಲ, ಅವ್ರ ಆ ಶಬ್ದ ಬಂದ್ರು ಅದಕ್ಕೆ ಅರ್ಥ ಬೇರೆನೆ ಇರುತ್ತೆ. ಹಾಗಾಗಿ ನಮಗ್ ಗೊಂದಲ ಆಗ್ಬಿಡುತ್ತೆ. ಯಾರು ಮಾತಾಡ್ಬೇಕಾದ್ರೆ ಭಾಷಣನೋ ಪ್ರವಚನೋ ಎಲ್ಲ ಗೊಂದಲ ಆಗ್ಬಿಡುತ್ತಲ್ಲ, ಏನ್ ಹೀಗೆ ಹೇಳ್ತಾ ಇದಾರಲ್ಲ ಅಂತ. ವಾಸ್ತವಿಕವಾಗಿ ಅದು ಹೇಳೋ ಅಭಿಪ್ರಾಯನೇ ಬೇರೆ ಇರುತ್ತೆ. ಆ ಅರ್ಥವನ್ನ ತಿಳ್ಕೊಳ್ಳೋದ್ರಲ್ಲಿ ತುಂಬಾ ಸೋಲ್ತಾರೆ, ತುಂಬಾ ಕಷ್ಟ ಅರ್ಥ ತಿಳ್ಕೊಳ್ಳೋದು. ಅಂತಲ್ಲಿ ಕೃಷ್ಣ ಹೇಳಿದ ಮಾತು, ಸಾಮಾನ್ಯರ ಮಾತನ್ನೇ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಇದು ಕೃಷ್ಣ ಹೇಳಿದ ಮಾತನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೆ? ಹಾಗಾದ್ರೆ ಕೃಷ್ಣ ಯಾಕಂದ ಈ ಮಾತನ್ನ? ಅದಕ್ಕೆ ಆಚಾರ್ಯರು ಒಬ್ರೆ ಸರಿಯಾಗಿ ವ್ಯಾಖ್ಯಾನ ಮಾಡಿರೋದು. ಅದಕ್ಕೆ ಬೇರೆಯವರೆಲ್ಲ ಎಡುತ್ತಾ ಹೋದ್ರು. ಒಬ್ರು ವ್ಯಾಖ್ಯಾನ ಮಾಡಿದ್ರು. ಏನು ವ್ಯಾಖ್ಯಾನ ಮಾಡಿದ್ರು ಅಂದ್ರೆ, ಈಗ ಕೃಷ್ಣನಿಗೂ ಉದ್ಧವನಿಗೂ ಸಮಾನತೆ ಯಾಕೆ? ಅವ್ರು ಹೇಳ್ತಾರೆ, ಇಲ್ಲ ಸಮಾನತೆ ಇದೆ. ಯಾಕೆ ಸಮಾನತೆ ಇದೆ ಅಂದ್ರೆ, ನೋಡಿ, ಕೃಷ್ಣ ಜ್ಞಾನಿ, ಉದ್ಧವನು ಜ್ಞಾನಿ. ಅವನು ತುಂಬಾ ತಿಳ್ಕೊಂಡಿದ್ದಾನೆ, ಇವನು ತುಂಬಾ ತಿಳ್ಕೊಂಡಿದ್ದಾನೆ. ಆಯ್ತು, ಒಪ್ಪೋಣ. ಉದ್ಧವರ ತರ ಬೇಕಾದಷ್ಟು ಜನ ಇದ್ರಲ್ಲ, ಅದ್ರ ಬಗ್ಗೆ ಮೌನ, ಅದನ್ನ ಮಾತಾಡಲ್ಲ ಅದ್ರ ಬಗ್ಗೆ. ಸರಿ, ಕೃಷ್ಣ ಮಾಯೆಯನ್ನ ವಶೀಕರಣ ಮಾಡ್ಕೊಳ್ತಾನೆ. ಹಾಗೆ ಉದ್ಧವರು ಕೂಡ ಮಾಯೆಯನ್ನ ವಶೀಕರಣ ಮಾಡ್ಕೊಂಡಿದ್ದಾರೆ, ಅಂದ್ರೆ ಮಾಯೆನ್ ಗೆದ್ದಿದ್ದಾರೆ. ಮಾಯೆ ಅಂದ್ರೇನು? ಸಂಸಾರದಲ್ಲಿ ಮುಳುಗ್ಸೋದು ಮಾಯೆ. ಆ ಮಾಯೆಗೆ ಎಲ್ಲರೂ ಕೂಡ ಸಿಗಾಕೊಂಡಿದೀವಿ. ಮಾಯಾಶಕ್ತಿ ಅಂತ ಇದೆ. ಆ ಮಾಯಾಶಕ್ತಿಯನ್ನ ಗೆದ್ದವರು ಕೃಷ್ಣ ಮಾತ್ರ. ಹಾಗೆ ಉದ್ಧವರು ಕೂಡ ಗೆದ್ದಿದ್ರು. ಯಾಕೆಂದ್ರೆ ಅವ್ರು ವೈರಾಗ್ಯ ಶಿಖಾಮಣಿಗಳು, ಅವ್ರಿಗೆ ಯಾವ್ದು ಬೇಕಾಗಿರ್ಲಿಲ್ಲ, ಎಲ್ಲ ಬಿಟ್ಟು ಅವ್ರು ಹೊರಟರು. ಈ ರೀತಿ ಹೊರಟು ವೈರಾಗ್ಯದಿಂದ ಸಂಪನ್ನರಾಗಿದ್ದಾರೆ ಅಂದ್ರೆ ಅವರು ಮಾಯಾಶಕ್ತಿಯನ್ನ ಗೆದ್ದಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಮಾಯಾಶಕ್ತಿಯನ್ನು ಅವರು ಕೃಷ್ಣನೂ ಗೆದ್ದಿದ್ದಾನೆ, ಇವರು ಗೆದ್ದಿದ್ದಾರೆ ಅಂದ್ಮೇಲೆ ಸಾಮ್ಯ ಬರ್ದೇ ಇರಲ್ವಾ? ಇಬ್ರು ಕೂಡ ಸಮಾನರೇ ಅಂತ ಒಬ್ರು ವ್ಯಾಖ್ಯಾನ ಮಾಡಿದ್ರು. ಹಾಗಾಗಿ ಕೃಷ್ಣ ಹೇಳಿದ ಮಾತಲ್ಲಿ ಏನ್ ತಪ್ಪಿದೆ? ಸರಿಯಾಗಿ ಹೇಳಿದ್ದಾನೆ. ಅವನಿಗಿಂತ ಸ್ವಲ್ಪನೂ ಕೂಡ ಕಡಿಮೆ ಅಲ್ಲ ಉದ್ಧವ. ಸರಿ, ಹಾಗಾದ್ರೆ ಒಂದ್ ಪ್ರಶ್ನೆ ಬರುತ್ತೆ, ಇಷ್ಟಾದ್ರೆ ಕೃಷ್ಣನ್ ಸೇವೆ ಯಾಕೆ ಮಾಡ್ದ? ಹಾಗಾದ್ರೆ ಉದ್ಧವ ಮಾಡೋ ಅವಶ್ಯಕತೆ ಇತ್ತ? ಯಾವಾಗ ನನ್ನ ಸಮಾನ ಇವನು, ಇವನ್ ಸಮಾನ ನಾನು ಅಂತ ಆಗತ್ತೋ ಅವ್ರು ಸೇವೆ ಮಾಡ್ತಾ ಕೂತ್ಕೊಳ್ತೀವ ನಾವು? ನಮಗಿಂತ ದೊಡ್ಡವರಾದ್ರೆ ನಾವು ಸೇವೆ ಮಾಡ್ತೀವಿ, ನಮ್ಗಿಂತ ಚಿಕ್ಕವರಾದ್ರೆ ಮಾಡ್ತೀವ? ಇಲ್ಲ. ಅಥವಾ ನಮಗ್ ಸಮಾನವಾಗಿ ನನ್ ಪಕ್ಕಕ್ಕೆ ಕೂತು ಸಮಾನವಾಗಿದ್ದ ಅವನ್ ಸೇವೆ ಮಾಡ್ತೀವ? ಮಾಡಲ್ಲ. ಯಾಕೆ ಮಾಡಲ್ಲ? ಅದೇ ಸಮಾನ ಅದನ್ ಮಾಡಲ್ಲ. ಹಾಗಾದ್ರೆ ಉದ್ಧವ ಮತ್ತೆ ಕೃಷ್ಣ ಸಮಾನನಾಗಿದ್ರೆ ಯಾಕೆ ಉದ್ಧವ ಕೃಷ್ಣನ್ ಸೇವೆ ಮಾಡ್ಬೇಕಾಗಿತ್ತು? ಆ ಉತ್ತರ ಇಲ್ಲ ಆ ಪ್ರಶ್ನೆಗೆ. ಮತ್ತಷ್ಟೇ ಅಲ್ಲ, ಆ ಕೃಷ್ಣನ ಹತ್ರ ತತ್ವೋಪದೇಶ ಯಾಕೆ ಬಿಡಬೇಕು? ಅಯ್ಯೋ ಕೃಷ್ಣ ನನ್ನನ್ನು ಉದ್ಧಾರ ಮಾಡಪ್ಪ. ಕೃಷ್ಣ ಹೇಳ್ತಾನಂತೆ, ನೋಡು ನಾನು ಬ್ರಹ್ಮದೇವರಿಗೆ ಏನ್ ಹೇಳಿದ್ದು ಅದನ್ನ ನಿನಗೆ ಹೇಳ್ತೀನಿ. ಹೌದಪ್ಪ ಸ್ವಾಮಿ, ಬ್ರಹ್ಮದೇವ್ರಿಗೆ ಹೇಳೋ ಅಷ್ಟು ಯೋಗ್ಯತೆ ನನಗೆ ಯೋಗ್ಯತೆ ಅಷ್ಟೊಂದಿಲ್ಲ, ಬ್ರಹ್ಮದೇವರಷ್ಟು, ಆದ್ರೆ ನನ್ನ ಯೋಗ್ಯತೆ ಏನೋ ಅಷ್ಟೇ ಹೇಳು ಅಂತ ಈ ತರ ಎಲ್ಲ ಯಾಕೆ ಹೇಳ್ಬೇಕಾಗ್ರ ಉದ್ಧವರು? ಹಾಗಾದ್ರೆ ಈ ಪದ್ಯಕ್ಕೆ ಕೃಷ್ಣ ಹೀಗೆ ಹೇಳಿದ ಮಾತ್ರಕ್ಕೆ ಕೃಷ್ಣ ಉದ್ಧವ ಒಂದೇ, ಸಮಾನವಾಗಿದ್ದಾರೆ ಇಬ್ರು ಈ ವಿಷಯದಲ್ಲಿ, ಅದು ಹೇಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಸಾಧ್ಯ? ಅದನ್ನ ಬೇರೆ ವ್ಯಾಖ್ಯಾನಕಾರರು ಹಿಂದಿನ ಶ್ಲೋಕಗಳು ಗಮನಿಸಿದ್ರು ಗೊತ್ತಾಗುತ್ತೆ. ಈ ತರ ಹೇಳಿದ್ರೆ ಅರ್ಥ ವಿರೋಧ ಬರುತ್ತೆ ಹಿಂದೆ. ಯಾಕೆ ಹಾಗಾದ್ರೆ ಉದ್ಧವರ ಸೇವೆ ಮಾಡ್ಬೇಕಾಗಿತ್ತು ಕೃಷ್ಣನ್ ಸೇವೆಯನ್ನ? ಮತ್ತಷ್ಟೆಲ್ಲ ಉಪದೇಶ ಯಾಕೆ ಪಡ್ಕೊಳ್ಬೇಕು? ನನಗೆ ಯೋಗ್ಯತೆನೇ ಇಲ್ಲ ಬ್ರಹ್ಮದೇವರಷ್ಟು, ಅದನ್ನ ಇಷ್ಟೇ ಸಾಕು ಅಂತ ಯಾಕೆ ಹೇಳ್ಬೇಕು? ಇಷ್ಟೆಲ್ಲ ಮಾತು ಹೇಳಿದ್ರಿಂದ ನಮಗ್ ಅರ್ಥ ಆಗತ್ತೆ, ಈ ಕಡೆ ಕೃಷ್ಣ
ಈ ತರ ಮಾತು ಹೇಳಿದಾನೆ ಅಂತಂದ್ರೆ ಏನರ್ಥ? ಕೃಷ್ಣ ಹೊಗಳೋಕ್, ಆ ಉದ್ಧವರ ಹೊಗಳಿಕೆಗೆ ಅಷ್ಟೇ ಹೇಳಿದ್ದಷ್ಟೇ ಹೊರತು ಇನ್ಯಾವುದೇ ಬೇರೆ ಉದ್ದೇಶದಿಂದ ಅಲ್ಲ. ಇದು ಸ್ಪಷ್ಟ. ಆದ್ರೆ ಇದಕ್ಕೊಂದು ಪ್ರಮಾಣ ಕೊಟ್ಟು ಅರ್ಥ ಹೇಳ್ಬೇಕು. ಹಾಗೆ ಅರ್ಥ ಹೇಳಿದ್ರೆ ಯಾರು ಒಪ್ಪಲ್ಲ, ಒಂದ್ ವಿಷಯ. ಇನ್ನೊಂದು, ಯದ್ಗುಣೈರ್ ನಾರ್ದಿತ ಪ್ರಭು ಅಂತ ಒಂದು ಪಾಠ ಇಟ್ಕೊಂಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರೆಲ್ಲ. ಅದರಿಂದ ಯದ್ಗುಣೈಹಿ ನಿರ್ಜಿತ ಪ್ರಭು ಅಂತ ಇಲ್ಲಿದೆ ಪಾಠ. ನಾವೀಗ ಹೇಳ್ಕೊಟ್ಟಾಗ ಶ್ಲೋಕದಲ್ಲಿ 31ನೇ ಶ್ಲೋಕದಲ್ಲಿ ಕೆಲವರೆಲ್ಲ ಯದ್ಗುಣೈರ್ ನಾರ್ದಿತ ಪ್ರಭು ಅಂತ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಈ ಪಾಠ ಇಟ್ಕೊಂಡು ಏನ್ ಮಾಡಿದ್ದಾರೆ, ಗುಣೈಹಿ ಅರ್ಧಿತಃ ನ, ಅಂದ್ರೆ ಯಾರಿಗೆ ಸತ್ವಗುಣ ರಜೋಗುಣ ತಮೋಗುಣ ವಿಶೇಷವಾಗಿ ಇವುಗಳು ತೊಂದ್ರೆ ಯಾರು ಕೊಡೋದಿಲ್ವೋ ಅಂಥವನು ಸಮರ್ಥನಾದ ವ್ಯಕ್ತಿ. ಹಾಗಾದ್ರೆ ಯಾರು ಅಂಥವನು ನೋಡಿ, ಕೃಷ್ಣನಿಗೆ ಸತ್ವಗುಣ ರಜೋಗುಣ ತಮೋಗುಣ ಯಾವ್ದು ತೊಂದ್ರೆ ಕೊಡಲ್ಲ. ಮನುಷ್ಯರಿಗೆ ಎಲ್ಲಾ ಗುಣನೂ ತೊಂದ್ರೆನೆ, ಸತ್ವಗುಣನೂ ತೊಂದ್ರೆ, ರಜೋಗುಣ ತಮೋಗುಣ ಎಲ್ಲಾನು ತೊಂದರೆ ಕೊಡೋದು. ಇನ್ನು ಕೃಷ್ಣನಿಗೆ ಯಾವುದೇ ಈ ಗುಣಗಳು ತೊಂದರೆ ಕೊಡಲ್ಲ. ಉದ್ಧವರಿಗೂ ಈ ಯಾವುದೇ ಗುಣಗಳು ತೊಂದರೆ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಕೃಷ್ಣ ಮತ್ತೆ ಉದ್ಧವ ಸಮಾನ ಅಂತ ಒಬ್ರು ಅರ್ಥ ಬರದ್ರು. ಅದ್ ಯಾಕೋ ಅವ್ರಿಗೆ ಸರಿ ಕಾಣ್ಲಿಲ್ವಂತೆ. ಯಾಕೆಂದ್ರೆ ಈ ಗುಣಗಳ ಪೀಡೆ ಇಲ್ದೇ ಇರೋರು ಸಾವಿರಾರಲ್ಲ, ಲಕ್ಷ ಅಲ್ಲ, ಅನಂತ ಮಂದಿ ಮೋಕ್ಷದಲ್ಲಿರೋ ಜೀವರಿದ್ದಾರೆ, ಮುಕ್ತ ಜೀವರು ಅಂತ ಅವರನ್ನ ಕರಿತೀವಿ. ಆ ಮುಕ್ತರು ಇನ್ನು ಉದ್ಧವರು ಮೋಕ್ಷಕ್ಕೆ ಹೋಗಿಲ್ಲ, ಇನ್ನೂ ಇಲ್ಲೇ ಇದ್ದಾರೆ ಸಂಸಾರದಲ್ಲಿ. ಮುಕ್ತರು ಅನಂತ ಪಟ್ಟಿದ್ದಾರೆ. ಅವರೆಲ್ಲ ಕೃಷ್ಣನ ಸಮಾನರಲ್ವಾ? ಹಾಗಾದ್ರೆ ಏನ್ ಉದ್ಧವನ್ ಮಾತ್ರ ತಗೊಳೋದು ಯಾಕೆ? ಈ ಕೃಷ್ಣ ಯಾಕೆ ಉದ್ಧವರ ಬಗ್ಗೆ ಮಾತ್ರ ನನ್ ಸಮಾನ ಉದ್ಧವ ಅಂತ ಯಾಕೆ ಹೇಳಿತ್ತು? ಆದ್ರಿಂದ ಈ ಗುಣಗಳನ್ನ ಗೆದ್ದವರು ಅಂದ್ರೆ ಬೇಕಾದಷ್ಟು ಜನ ಸಿಗ್ತಾರೆ. ಅಲ್ಲಿ ಜೀವನ್ ಮುಕ್ತರು ಸಿಗ್ತಾರೆ, ಉದ್ಧವರ ತರ ಬೇಕಾದಷ್ಟು ಜನ ಮುಕ್ತರು ಸಿಗ್ತಾರೆ. ಅಂಥದ್ರಲ್ಲಿ ಹೀಗೆ ಹೇಳಲಿಕ್ಕೆ ಏನೋ ಒಂದು ಕಾರಣ ಬೇಕು ಅಲ್ಲ. ಹಾಗಲ್ಲ, ಈ ದೇವರಲ್ಲಿರುವಂತಹ ಜ್ಞಾನ, ಬಲ, ಶಕ್ತಿ ಇತ್ಯಾದಿಗಳ ವೈರಾಗ್ಯ ಏನೇನಿದೆಯಲ್ಲ, ಇದೆಲ್ಲ ಅಪ್ರಾಕೃತ. ಇದೆಲ್ಲ ನಿಮ್ಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ, ಅದು ಪ್ರಾಕೃತ ಅಲ್ಲ. ಈ ಪ್ರಕೃತಿಯಲ್ಲಿ ಸಂಸಾರದಲ್ಲಿ ಇರೋರೆಲ್ಲ ಅದೆಲ್ಲ ಕಾಣೋದೇ ಇಲ್ಲ, ಅಂಥದ್ದೆಲ್ಲ ಇದೆ. ಉದ್ಧವರಲ್ಲೂ ಅದೇ ಇದೆ ಅಂತ ಹೇಳಿ ಈ ರೀತಿ ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಹೇಳ್ತಾರೆ, ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಅದು ಅಭಿಪ್ರಾಯ ಇಷ್ಟೇ, ಕೃಷ್ಣನಲ್ಲಿ ಎಲ್ಲಾ ಗುಣ ಇದೆಯಂತೆ, ಚೂರು ಕೂಡ ಕಡಿಮೆ ಅಲ್ವಂತೆ ಯಾರು? ಉದ್ಧವ. ಅದಕ್ ಕಾರಣ ಏನು ಅಂತಂದ್ರೆ, ತ್ರಿಗುಣ ಇಲ್ಲ ಅಂತ ಹೇಳಲ್ಲ ಯಾರಿಗೆ? ಉದ್ಧವರಿಗೆ ಆ ಗುಣಗಳಿರತ್ತಂತೆ, ಆದ್ರೆ ಕ್ಷೋಭೆ ಮಾಡಲ್ಲ. ನಮ್ಮ ಹತ್ರ ದುಷ್ಟರಿದ್ರು ಕೂಡ, ಸಮಾಜದಲ್ಲಿ ಅಷ್ಟು ದುಷ್ಟರ ಜೊತೆ ಕೆಲಸ ಮಾಡಿದ್ರೂ ಕೂಡ ಆ ದುಷ್ಟತನ ಮಾತ್ರ ಬರಲ್ಲ, ಹಾಗೆ ಇರ್ತಾರೆ. ಕೆಲವ್ರು ಹಾಗೆ ಇರ್ತಾರೆ, ಎಷ್ಟು ಕೆಟ್ಟವ್ರ ಜೊತೆ ಓಡಾಡ್ತಾರೆ, ಅಷ್ಟು ಮಾತಾಡ್ತಾ ಇರ್ತಾರೆ, ಆಗ ಅವ್ರು ಮಾತ್ರ ಒಳ್ಳೆಯವರಾಗೇ ಇರ್ತಾರೆ. ಈ ತರ ಉದ್ಧವರ ಸ್ವಭಾವ ಹಾಗೆ ಇದ್ರು. ಅಷ್ಟೇ ಅಲ್ಲ, ಚತುರ್ಮುಖ ಬ್ರಹ್ಮದೇವರನ್ನು ಮೀರಿಸಿದಾನೆ ಯಾರು? ಉದ್ಧವ ಅಂತ. ಈ ರೀತಿ ಎಲ್ಲ ಅರ್ಥ ಮಾಡ್ಬಿಟ್ಟಿದ್ದಾರೆ. ಯಾಕೆ? ಚತುರ್ಮುಖ ಬ್ರಹ್ಮದೇವರಿಗೆ ಸತ್ವರಜೋ ಗುಣ ಮತ್ತೆ ತಮೋ ಗುಣಗಳ ಪ್ರಭಾವ ಕಾಣತ್ತಂತೆ. ಆ ಭೃಗು ಋಷಿಗಳ ಪ್ರಸಂಗದಲ್ಲೂ ನಾವು ನೋಡ್ತೀವಿ, ಅವರು ಸರಸ್ವತಿ ದೇವಿಯ ಜೊತೆಗೆ ವಿಹಾರ ಮಾಡ್ತಾ ಇರ್ತಾರೆ, ಅಲ್ಲೇ ನೋಡ್ತಾ ಇರ್ತಾರೆ ಸರಸ್ವತಿಯನ್ನ. ಬಂದ ಭೃಗು ಋಷಿಗಳಿಗೆ ಏನು ಮಾಡೋದೇ ಇಲ್ಲ. ಅಂದ್ರೆ ಇಂಥ ಪ್ರಮಾಣಗಳೆಲ್ಲ ಕೊಡ್ತಾರೆ. ವಸ್ತುತಃ ಅಲ್ಲಿ ನಡೆದಿದ್ ಬೇರೆ ವಿಷಯ. ಆದ್ರೆ ಇದನ್ನೆಲ್ಲ ಪ್ರಮಾಣ ಇಟ್ಟುಕೊಂಡು ಅವರೂ ಗುಣಗಳನ್ನ ಗೆದ್ದಿರ್ಲಿಲ್ಲ, ಆದ್ರೆ ಉದ್ಧವರ ಗುಣವನ್ನ ಗೆದ್ದಿದ್ರು. ಅಷ್ಟೇ ಅಲ್ಲ, ಕೃಷ್ಣ ತಾನು ಸೇವೆ ಮಾಡ್ತಾ ಇದ್ದಾನೆ, ಎಲ್ರನ್ನೂ ಸೇವೆ ಮಾಡಿದಾನ ಅವನು. ಯಾಕಂದ್ರೆ ವಾಸ್ತವಿಕವಾಗಿ ಒಬ್ಬ ಕ್ಷತ್ರಿಯ ಜಾತಿಯ ಒಬ್ಬ ವ್ಯಕ್ತಿ ತಾನು ಎಲ್ಲರನ್ನು ಗೆಲ್ಲವನು. ತಾನು ವಸ್ತುತಃ ಚಿಕ್ಕವ ದೊಡ್ಡವನು ಆದ್ರೂ ಕೂಡ, ಚಿಕ್ಕಪ್ಪನಾಗಿದ್ದ ದೊಡ್ಡವನು ಆದ್ರೂ ಕೂಡ ತಾನು ಅವನ ಸೇವಕನಿಗಿಂತಲೂ ಚಿಕ್ಕವನಾಗಿ ವರ್ತಿಸ್ತಾನೆ. ಅಂದ್ರೆ ಕೃಷ್ಣ ಎಷ್ಟೋ ಬಾರಿ ಈ ಅಲ್ಪರ ಸೇವೆಯನ್ನ ಮಾಡಿದ್ರೆ, ಯಾರೋ ಒಬ್ಬ ಬ್ರಾಹ್ಮಣ ಅವನ ಸೇವೆ ಮಾಡ್ತಾರೆ, ಅವನ ಪಾದದ ಹುಳಿ ಏನ ಧರಿಸ್ತಾರೆ, ಪಾದೋದಕವನ್ನ ಧರಿಸ್ತಾರೆ, ಈ ತರ ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ವಿಶೇಷವಾಗಿ ವಿವರಣೆ ಮಾಡಿದ ಹಾಗಾಗತ್ತೆ. ಆದ್ರೆ ಇದು ಯಾವ್ದೂ ಕೂಡಲ್ಲ, ಇದು ಯಾವ್ದು ಸರಿ ಇಲ್ಲ. ನಮ್ಗೆ ಗೊತ್ತಾಗ್ತದೆ ಈ ತರ ಎಲ್ಲ ವ್ಯಾಖ್ಯಾನ ಮಾಡಿದ್ರೆ ಹೇಗ್ ಸರಿ. ಹಾಗಾದ್ರೆ ಇದಕ್ಕೆಲ್ಲ ಏನ್ ಉತ್ತರ ಅಂದ್ರೆ, ಅದು ಇವರು ವೇದವ್ಯಾಸರ ಬ್ರಹ್ಮತರ್ಕ ಗ್ರಂಥ ಓದ್ಲೇ ಇಲ್ಲ. ಆ ಬ್ರಹ್ಮತರ್ಕ ಗ್ರಂಥ ಓದ್ಲಿಲ್ಲ, ಆದ್ರಿಂದ ಈ ಸಮಸ್ಯೆ ಆಗಿದೆ. ಹಾಗಾದ್ರೆ ಏನಿದೆ ಆ ಬ್ರಹ್ಮತರ್ಕ ಗ್ರಂಥದಲ್ಲಿ? ಅದನ್ನ ಆಚಾರ್ಯ ತಿಳಿಸ್ತಾರೆ. ಉತ್ತಮೈರಧಿಕತ್ವಂಬ ಸಾಮ್ಯಂಬ ವಿಜಯೋಪಿವ ಉಚ್ಯತೆ ಪಿತು ನೀಚಾನಾಂ ಮೋಹಾರ್ಥಂ ವಾಪ್ಯುಪೇಕ್ಷಯ ಮೂಢದೃಷ್ಟ್ಯನುಸಾರತ್ವ ಕಿಂಚಿತ್ ಸಾಮ್ಯೇನ ವಾಕ್ವಚಿತ್. ಎಲ್ಲಾದ್ರೂ ದೊಡ್ಡವ್ರನ್ನ ಇನ್ನೊಂದು ಚಿಕ್ಕ ವಸ್ತುವಿಗೆ ಹೋಲಿಸಿದ್ರೆ ಆಗ ಏನ್ ಅರ್ಥ ಮಾಡ್ಕೊಬೇಕು? ಈಗ ಶ್ರೀರಾಮಚಂದ್ರನ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲಿ ಹೊಗಳ್ತಾ ಹೋಗ್ತಾರೆ. ಹೇಗೆ ಹೇಳ್ತಾರೆ? ಇವನು ಕುಬೇರನ ತರಹ, ಇವನು ಚಂದ್ರನ ತರಹ, ಇವನು ಯಮನ ತರಹ, ಇವನು ಇಂದ್ರದೇವರ ತರಹ, ಒಂದ್ ಲಿಸ್ಟ್.
ಇರೋ ಬರೋ ದೇವತೆಗಳಿಗೆಲ್ಲ ಅವ್ರ ತರ ಅಂತ ರಾಮನಿಗೆ ಹೇಳ್ತಾರೆ. ವಸ್ತುತಃ ರಾಮ ಅಂದ್ರೆ ಯಾರಿಗ್ ಹೋಲಿಕೆ ಕೊಡೋದು? ಯಾರನ್ನೂ ಕೂಡ ರಾಮನಿಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕುಬೇರನ ತರಹ ರಾಮ ಅಂತ ಹೇಳೋದಾ? ಹಾಗೆ ಹೇಳೋದು ತಪ್ಪು. ಸೊ ರಾಮನ್ ತರಹ ಕುಬೇರ ಅಂತ ಹೇಳೋದಾ? ಅದು ದೊಡ್ಡ ತಪ್ಪೆ. ಎರಡೂ ಹೇಳಲಿಕ್ ಬರಲ್ಲ. ಹಾಗಾದ್ರೆ ರಾಮನಿಗೆ ಅಷ್ಟೊಂದು ಹೇಳಿದಾರಲ್ಲ, ಯಾಕೆ ಹೋಲಿಸೋದು? ರಾಮಚಂದ್ರನ್ ತರ, ರಾಮ ಸೂರ್ಯನ್ ತರ, ಇದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕೆ ಎಲ್ಲವನ್ನ ಮೀರಿಸಿದವನು ಶ್ರೀರಾಮ. ಹಾಗಾದ್ರೆ ಈ ದೊಡ್ಡ ವ್ಯಕ್ತಿಯನ್ನ ಈ ತರ ಸಾಮಾನ್ಯವಾದ ಪದಾರ್ಥಗಳೊಂದಿಗೆ ಹೋಲಿಸ್ತಾರೆ ಅಂದ್ರೆ ಏನ್ ಅರ್ಥ ಇದಕ್ಕೆ? ನಾವ್ ಈ ತರ ಎಷ್ಟೋ ಕಡೆ ಮಾಡ್ತಾ ಇರ್ತೀವಿ. ಅವ್ರ ಯೋಗ್ಯದಲ್ಲಿ ಚಿಕ್ಕವ್ರು ಇರ್ತಾರೆ, ಇಲ್ಲ ಅವ್ರನ್ನ ದೊಡ್ಡದಕ್ಕೆ ಹೋಲಿಸ್ಬಿಡೋದು. ಅವರೇ ಚಂದ್ರ ಅಲ್ಲ, ಇಂದ್ರ ಅಲ್ಲ, ಸೂರ್ಯ ಅಲ್ಲ, ಇವನು ಇಂದ್ರ, ಇವನೇ ಚಂದ್ರ, ಇವನೇ ಸೂರ್ಯ, ಹೊಗಳೋ ಬರದಲ್ಲಿ ಎಲ್ಲ ಹೇಳ್ಬಿಡ್ತು. ಸರಿ, ಇಷ್ಟೆಲ್ಲ ಹೊಗಳದ್ಮೇಲೆ ಅವ್ರವರೇ ಆಗಿರ್ತಾರ? ಇಲ್ಲ. ದೊಡ್ಡವ್ರಿಗೂ ಹೋಲಿಸೋದಿದೆ, ಚಿಕ್ಕವ್ರನ್ನ ದೊಡ್ಡವ್ರಿಗೆ ಚಿಕ್ಕವ್ರನ್ನ ಹೋಲಿಸೋದು ಇದೆ, ಈ ತರನು ಇದೆ. ಈ ತರ ಎಲ್ಲ ಬಂದಾಗ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಅದಕ್ಕೆ ವೇದವ್ಯಾಸರ ತೀರ್ಮಾನ ಒಂದು: ಯಾವಾಗ್ಲಾದ್ರೂ ಈ ತರ ದೊಡ್ಡವ್ರನ್ನ ಚಿಕ್ಕವ್ರಿಗೆ ಹೋಲಿಸಿದ್ರೆ ಶಾಸ್ತ್ರಗಳಲ್ಲಿ, ಆಗ 4 ಅಭಿಪ್ರಾಯ ಇರತ್ತಂತೆ. ಆ ಮಾತಿಗೆ 4 ತರ ಅರ್ಥ ಮಾಡ್ಕೋಬೇಕಂತೆ. ಏನು? ಮೊದಲನೇದು, ಅಯೋಗ್ಯರಿಗೆ ಮೋಹ ಬರ್ಲಿ ಅಂತ ಈ ತರ ಉಪದೇಶ ಕೊಟ್ಟಿರ್ತಾರೆ. ಕೃಷ್ಣ ಏನ್ ಹೇಳ್ದ? ನಾನು ಉದ್ಧವನಿಗೆ ಸಮಾನ, ನನ್ಗ್ ಸಮಾನ ಉದ್ಧವ. ಇವರೆಲ್ಲ ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ಯಾರೋ ಅಯೋಗ್ಯರು, ಯಾರು ಅಂಧನ್ ತಮಸ್ಸಿಗೆ ನರಕಕ್ಕೆ ಹೋಗ್ಬೇಕು, ಅವರೆಲ್ಲ ತಿಳ್ಕೊಂಡ್ರು ಏನಂತ? ಓಹೋ, ಕೃಷ್ಣ ಉದ್ಧವ ಇಬ್ರು ಒಂದ್ ಸಮಾನರಾಗಿದ್ದಾರೆ. ಎಲ್ಲ ಉದ್ಧವನೇ ಸಾಕು, ನಮ್ಗೆ ಕೃಷ್ಣನ ಅಗತ್ಯ ಇಲ್ಲ, ಸಾಕ್ಬಿಡಿ. ಆ ಕೃಷ್ಣನ ಹೋಗ್ಲಿ, ಉದ್ಧವ ಸಾಕು. ಅದು 10 ಜನ ವ್ಯಾಮೋಹಕ್ಕೋಸ್ಕರ ಒಂದು. ಎರಡನೇದು, ಈ ಕೆಳಗಿನವರಲ್ಲಿ ಸಣ್ಣತನ ಇರುತ್ತೆ, ಆದ್ರೆ ಅದನ್ನ ಮುಚ್ಚಿ, ಇಲ್ಲ ಇವ್ರ ಹತ್ರ ನೀವೆಲ್ಲ ಕೇಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ಪ್ರಶಂಸೆ ಮಾಡಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಂತರನೇ ಇವ್ರ ಹತ್ರ ಕೇಳಿ ನೀವೆಲ್ಲ ಮುಂದೆ ಅಂತ ಹೇಳ್ಕೊಂಡು ಹೋಗ್ತಾರೆ. ಈಗ ದೊಡ್ಡವ್ರು ತುಂಬಾ ವಯಸ್ಸಾಗೋಗಿರತ್ತೆ, ಗುರುಗಳಿಗೆ ತುಂಬಾ ವಯಸ್ಸಾದ್ಮೇಲೆ ಅವ್ರಿಗೆ ಶಕ್ತಿ ಇರಲ್ಲ, ಸಾಕಾಯ್ತು, ಇನ್ ನನ್ ಕೈಲಿ ಪಾಠ ಹೇಳ್ಲಿಕ್ಕೆ ಏನೂ ಆಗಲ್ಲ, ಇನ್ ನನ್ ಶಿಷ್ಯ ಇವನ್ ನಂತರನೇ ಇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಬಂದು ಅವ್ರಿಗೆ ಹೇಳ್ ಕಳಿಸ್ತಾರೆ. ನಂತರನೇ ಇವನು ಅಂದ್ರೆ ಅವನ ಶಿಷ್ಯ, ಹೌದೌದು ನಾನು ಗುರುಗಳ ತರ ಅಂತ ಅನ್ಕೊಂಡ್ ಕೂತಿರ್ತಾನೆ. ಅವನು ಗೊತ್ತು ನಾನೇ ನನ್ ಗುರುಗಳ ತರ ಅಲ್ಲ, ಆದ್ರೆ ನನ್ ಮೇಲೆ ಇವ್ರಿಗೆ ಪ್ರೀತಿ ಜಾಸ್ತಿ. ನನ್ನ ಬಗ್ಗೆ ಈ ತರ ಹೇಳಿದ್ರೆ, ಉದ್ಗಾರವಾದ ಮಾತನ್ನ ಹೇಳಿದ್ರೆ, ಹೊಗಳಿದ್ರೆ ಆ ಜನ ಕೇಳ್ತಾರೆ, ಅವರೆಲ್ಲ ಬರ್ತಾರೆ ಪಾಠಕ್ಕೆ, ಒಂದಿಷ್ಟು ಧರ್ಮ ಪ್ರಚಾರ ಆಗುತ್ತೆ. ಈ ನಿಟ್ಟಿನಲ್ಲಿ ಒಬ್ಬ ಉತ್ತಮ ಶಿಷ್ಯನ ಹತ್ರ ಗುರು ಹೇಳೋದು, ನಂತರ ಇವನು ನನ್ನ ಹತ್ರ ಕೇಳಿ ನನ್ನಿಂದಾನೆ ಪಡೆದು ಎಲ್ಲ ಸರಿಯಾಗಿದೆ ಅಂತ ಈ ತರ ಹೇಳ್ತಾರೆ. ಇದು ಸಹಜ, ಲೋಕದಲ್ಲಿ ಸಿದ್ಧ. ಅಂಥದಲ್ಲಿ ಕೃಷ್ಣ ಹೇಳಿದ್ದು ನಂತರ ಉದ್ಧವ ಚೂರು ವ್ಯತ್ಯಾಸ ಇಲ್ಲ, ನೀವೆಲ್ಲ ಇವ್ರ ಹತ್ರ ಕೇಳ್ಬೇಕು ಅಂತ. ಈ ಸಂಕಲ್ಪದಿಂದ ಈ ಮಾತನ್ನ ಕೇಳಿದವ್ರಿಗೆ ಏನ್ ಅನ್ಸುತ್ತೆ? ಉದ್ಧವರ ಹತ್ರ ಬಿಡ್ಬಾರ್ದಕ್ಕೆ, ಕೃಷ್ಣ ಹೊಗಳಿದ್ದಾನೆ, ಹಾಗಾದ್ರೆ ಬಿಡ್ಲೇಬಾರ್ದು, ಉದ್ಧವರ ಹತ್ರ ಎಲ್ಲ ಕೇಳ್ಬೇಕು ಅಂತ ಅನ್ಸುತ್ತೆ. ಹಾಗಾದ್ರೆ ಈ ಕೆಳ ವ್ಯಕ್ತಿ ಆಗಿದ್ರು, ಕಕ್ಷೆಯಲ್ಲಿ ತುಂಬಾ ಸಣ್ಣತನ ಇದ್ರು, ಕೆಲವು ಸಲ ಕಾರ್ಯಕ್ಕೋಸ್ಕರ ಪ್ರಶಂಸೆ ಮಾಡಿ ಅತಿಶಯೋಕ್ತಿ, ಇಲ್ದೇ ಇರೋದನ್ನೆಲ್ಲ ಹೊಗಳೋದು, ಹಾಗೆ ಇಲ್ದೇ ಇರೋದನ್ನ ಹೊಗಳಿದ್ದಾರೆ ಅಂತ ಒಂದು ಅರ್ಥ ಮಾಡ್ಕೊಬೇಕಂತೆ. ಇದು ಎರಡನೇದು. ಮೂರನೇದು ಏನಂದ್ರೆ, ಬೇರೆ ವ್ಯಾಖ್ಯಾನಕಾರ ಹೇಳ್ತಾರಲ್ಲ, ಇದು ದರ್ಶನ ಭಾಷೆ ಅಂತ. ಅಂದ್ರೆ ಮೇಲ್ನೋಟಕ್ಕೆ ಇಬ್ರು ಒಂದೇ ಅಂತ ಅನ್ಸೋಂಗ್ ಹೇಳಿರ್ತಾರೆ, ವಸ್ತುತಃ ಆಗಿರಲ್ಲ. ಅಂದ್ರೆ ಈ ತರ ಪುರಾಣಗಳಲ್ಲಿ ಆತರ ಭಾಷೆಯಲ್ಲಿ ಬಳಸಿರ್ತಾರೆ. ಯಾಕಂದ್ರೆ ಎಲ್ರಿಗೂ ತತ್ವಜ್ಞಾನ ಸಿಗಬೇಕು ಅಂತ ಪುರಾಣ ಹೊರಟೇ ಇಲ್ಲ. ಅದೊಂದು ದೊಡ್ಡ ಒಂದು ವಿವಾದದ ವಿಷಯ. ಏನು, ನಾವೆಲ್ಲ ಅನ್ಕೋತೀವಿ ಪುರಾಣ ಎಲ್ರನ್ನೂ ಉದ್ಧಾರ ಮಾಡ್ಲಿಕ್ಕೆ. ಖಂಡಿತ ಇಲ್ಲ. ಯಾರಿಗೆ ಯೋಗ್ಯತೆ ಇದೆಯೋ ಅವ್ರನ್ನ ಮಾತ್ರ ಉದ್ಧಾರ ಮಾಡ್ಲಿಕ್ಕೆ ಹೊರಟಿರೋದು ಪುರಾಣಗಳು. ಆದ್ರಿಂದ ದರ್ಶನ ಭಾಷೆಯಿಂದ ಕೆಲವು ಸರಿ ಗೋಪ್ಯವಾಗಿ ಮಾತಾಡೋದಿರುತ್ತೆ ಪುರಾಣಗಳು. ಆ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲುತ್ತೀವಿ. ಅದೇ ರೀತಿ ಇಲ್ಲಿ ಹಿಂದಿನ ಶ್ಲೋಕ, ಮುಂದಿನ ಶ್ಲೋಕ, ಬ್ರಹ್ಮತರ್ಕ ಎಲ್ಲಾ ವಿಚಾರ ಮಾಡಿದಾಗ ಖಂಡಿತ ಹೀಗೆ ಅರ್ಥ ಮಾಡ್ಕೊಬಾರ್ದು, ಕೃಷ್ಣ ಉದ್ಧವ ಸಮಾನ ಅಂತ. ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಅವನಿಗೆ ಪುರಾಣದ ದರ್ಶನ ಭಾಷೆಯಲ್ಲಿ ಪ್ರಾವೀಣ್ಯ ಇಲ್ಲ ಅಂತ ಅರ್ಥ. ಅದರಲ್ಲಿ ಚಾತುರ್ಯ ಇಲ್ಲ. ಹೇಗ್ ಓದ್ತಾನೋ ಆ ಶ್ಲೋಕವನ್ನ ಹಾಗೆ ಅರ್ಥ ಮಾಡ್ಕೊಂಡು ಹೇಳ್ಬಿಡ್ತಾನೆ ಅಂತ ಆಗ್ಬಿಡುತ್ತೆ. ಆದ್ರೆ ಅದಲ್ಲ, ಪೂರ್ವಾಪರ ಎಲ್ಲ ನೋಡ್ಕೊಂಡು ಒಂದು ಶ್ಲೋಕಕ್ಕೆ ಅರ್ಥ ಹೇಳ್ಬೇಕು. ಆ ರೀತಿ ಇಲ್ಲಿ ದರ್ಶನ ಭಾಷೆಯಿಂದ ಆಡಿದ್ದು ಅಂತ ತಿಳ್ಕೊಳ್ಬೇಕು, ಎಲ್ಲಾದ್ರೂ ಉತ್ತಮರನ್ನ ಅಧಮರಿಗೆ ಹೋಲಿಸಿದ್ರೆ. ಅಥವಾ ಇನ್ನೊಂದು ದೃಷ್ಟಾಂತ ಇದೆ. ಹೇಗೆ ಕೃಷ್ಣನಿಗೆ ಅನೇಕ ಜನ ಶಿಷ್ಯರಿದ್ರು, ಲಕ್ಷ್ಮಿ, ಬ್ರಹ್ಮ, ಎಲ್ಲ ದೇವತೆಗಳು, ಅವರಿಗಿಂತ ಹೇಗೆ ಕೃಷ್ಣ ಉತ್ತಮನೋ ಅದೇ ತರಹ ಉದ್ಧವನೂ ಕೂಡ ತನ್ನ ಕೆಳಗಡೆ ಇರೋರ್ಗಿಂತೆಲ್ಲ ಉತ್ತಮ. ಅವಾಗ ಏನಾಯ್ತು, ಕೃಷ್ಣನಿಗೂ ಅವನಿಗೂ ಹೋಲಿಕೆ ಬಂತು. ಯಾವ ತರ ಹೋಲಿಕೆ? ಇವ್ರಿಗೂ 1000 ಜನ ಶಿಷ್ಯರಿದ್ದಾರೆ, ಈ ಕಡೆ ಉದ್ಧವನಿಗೂ 1000 ಜನ ಶಿಷ್ಯರಿದ್ದಾರೆ. ಅವ್ರಿಗಿಂತ ಉದ್ಧವ ಉತ್ತಮ, ಅವ್ರಿಗಿಂತ ಕೃಷ್ಣ ಉತ್ತಮ. ಅಂದ್ರೆ ಈ ಅಂಶದಲ್ಲಿ ಮಾತ್ರ, ಕೆಲವು ಅಂಶದಲ್ಲಿ. ಹಾಗಂತ ಹೇಳಿ ಅವ್ರು 1000 ಮಾತ್ರ ಕೃಷ್ಣನಿಗಿಂತ, ಅಲ್ಲೂ ಬೇಕಾದಷ್ಟು ಜನ ಶಿಷ್ಯರಿದ್ದಾರೆ, ಅವನ ಶಿಷ್ಯರೇ ಬೇರೆ, ಯೋಗ್ಯತೆ ಬೇರೆ, ಇದೆಲ್ಲ ಸ್ವಲ್ಪ ಭೇದ ಇದೆ. ಆದ್ರೂ
ಶಿಷ್ಯರಿಗಿಂತ ಕೆಳ ವರ್ಗದವರಿಗಿಂತ ಉತ್ತಮ. ಕೆಳವರ್ಗದವರು ಅಂದ್ರೆ ತಾರತಮ್ಯದಲ್ಲಿ ಉದ್ದವರಿಗಿಂತ ಕಡಿಮೆ ಜ್ಞಾನ ಇರೋರು ಶಿಷ್ಯರುಗಳು ಇರ್ತಾರೆ, ಅವರಿಗಿಂತ ಅವರು ಉತ್ತಮ. ಹಾಗೆ ಬ್ರಹ್ಮಾದಿ ದೇವತೆಗಳಿಗಿಂತ ಕೃಷ್ಣ ಉತ್ತಮ. ಈ ಅಂಶದಲ್ಲಿ ಅಲ್ಲಿ ದೃಷ್ಟಾಂತ ಕೊಟ್ಟಿದ್ದು ಅಷ್ಟೇ ಹೊರತು ಕಿಂಚಿತ್ ಸಾಮ್ಯ, ಸ್ವಲ್ಪ ಹೋಲಿಕೆಯಿಂದ ಅಷ್ಟೇ ಹೊರತು ಪೂರ್ತಿ ಹೋಲಿಕೆ ಅಂತ ಅರ್ಥ ಅಲ್ಲ. ಈ ರೀತಿ 4 ವಿಷಯವನ್ನು ತಿಳಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಇಷ್ಟು ಹೇಳಿ ಮುಂದಕ್ಕೆ ಇನ್ನೂ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಮುಂದೆ ಉದ್ಧವರು ಏನ್ ಮಾಡಿದ್ರು, ಹರಿ ಆಜ್ಞೆಯನ್ನ ಪಾಲಿಸಿದ್ರ, ಏನ್ ಮಾಡಿದ್ರು ಮುಂದಕ್ಕೆ ಅನ್ನೋ ವಿಷಯಗಳು ಬರುತ್ತೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡಿ ಧನ್ಯವಾದಗಳು. ಧನ್ಯವಾದ ಗುರುಗಳೇ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. Apa